ಸೊ ನಮಸ್ತೆ ನನ್ನೆಲ್ಲ ಪ್ರೀತಿಯ ಕನ್ನಡಿಗರಿಗೆ. ಇದು ಯುಗಾದಿಗೆ ಮನೆ ಕ್ಲೀನ್ ಮಾಡ್ತಿರೋ ಅಂತಹ ವಿಡಿಯೋ ಆಗಿರುತ್ತೆ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗತ್ತೆ ಅಂದ್ಕೊಂಡಿದ್ದೀನಿ. ಸೊ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದೇ ಒಂದು ಲೈಕ್ ಕೊಟ್ಟು ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮಾಡುವಂತಹ ಪ್ರತಿಯೊಂದು ವಿಡಿಯೋನೂ ನಿಮಗೆ ಬೇಗನೆ ನೋಟಿಫಿಕೇಷನ್ಸ್ ಸಿಗತ್ತೆ. ಸೊ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಆಲ್ ನಾನು ಫುಲ್ ಅಡುಗೆ ಮನೆ ಕ್ಲೀನ್ ಮಾಡೋದ್ರಿಂದ ನಾನು ಸ್ಟಾರ್ಟ್ ಮಾಡಿದೆ. ಸೊ ನನಗೆ ಅಡುಗೆ ಮನೆ ಫುಲ್ ಡೀಪ್ ಕ್ಲೀನ್ ಮಾಡಬೇಕು ಅನ್ನೋದು ತುಂಬ ದಿನದಿಂದ ಇತ್ತು. ಸೊ ಹಾಗಾಗಿ ಮೊದಲನೇದಾಗಿ ನಾನು ಅಡುಗೆ ಮನೆಯೇ ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ನನ್ನ ಇಷ್ಟದಂತೆ ನಾನು ಎಲ್ಲನೂ ಆರ್ಗನೈಸ್ ಮಾಡಿದ್ದೀನಿ. ಸೊ ಐ ಹೋಪ್ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ನೋಡಿ, ಇದು ಮೀಶೋದಲ್ಲಿ ಆನ್ಲೈನಲ್ಲಿ ನಾನು ಶಾಪಿಂಗ್ ಮಾಡಿರೋದು. ಸೊ ಟೈಲ್ಸ್ಗಳ ಮೇಲೆ ನಾನಿಲ್ಲಿ ಏನು ಸ್ಟಿಕ್ಕರ್ ಅಂಟಿಸಿದನೋ ಅದು. ಸೊ ಅದು ಬ್ರೌನ್ ಕಲರಲ್ಲಿದೆ, ಚಾಕ್ಲೇಟ್ ಬ್ರೌನ್ ಕಲರು. ಸೊ ಆಲ್ಮೋಸ್ಟ್ ನಾನು ಒಂದು 3 and 4 ಐಟಮ್ಸ್ನ ನಾನು ಮೀಶೋದಲ್ಲೇ ತೊಗೊಂಡಿದ್ದೀನಿ. ಸೊ ಇದು ನಾನು ಮೀಶೋದಲ್ಲಿ ಯಾಕೆ ತೊಗೊಂಡಿದ್ದೀನಿ ಅಂತಂದರೆ, ನಾನು ತುಂಬ ದಿವಸದಿಂದ ಅಂದ್ಕೊಂಡಿದ್ದೆ ಫುಲ್ ಡೀಪ್ ಕ್ಲೀನ್ ಮಾಡಬೇಕು ಅಂತ. ಸೊ ಹಾಗಾಗಿ ನಾನು ಒಂದು 5-6 ಐಟಮ್ ಏನೋ ತೊಗೊಂಡಿದ್ದೆ. ಸ್ಟ್ಯಾಂಡು, ನಾನು ಆ ಕಪ್ಪು ಜೋಡಿಸಿದ್ದೀನಿ. ಸೊ ಗ್ಲಾಸು ಆ ಐಟಮ್ಸ್ನೆಲ್ಲ ನಾನು ಆರ್ಗನೈಸ್ ಮಾಡಬೇಕು ಅಂತ ಹೇಳಿ ಎಲ್ಲನೂ ಮೀಶೋದಲ್ಲಿ ಆರ್ಡರ್ ಮಾಡ್ಕೊಂಡಿದ್ದೆ. ಸೊ ನೋಡ್ತಿರ್ಬೋದು, ಅವತ್ತಿನ ಬೆಳಿಗ್ಗೆ ನೈಟ್ ಫುಲ್ಲು ಪೇಂಟ್ ಎಲ್ಲ ಮಾಡಿ ಅದಾದ ನಂತರ ನಾನಿಲ್ಲಿ ಎಲ್ಲ ಆರ್ಗನೈಸ್ ಮಾಡಿ ತಿರ್ಗಾ ಬೆಳಿಗ್ಗೆ ಎದ್ದು, ಅವತ್ತು ಮಂಗಳವಾರ ಆಗಿರೋದ್ರಿಂದ ನಾನು ಫುಲ್ಲು ಅದು ಅಡುಗೆ ರೂಮ್ ಅಷ್ಟೇ ಕ್ಲೀನ್ ಮಾಡಿ ಅದಾದ ನಂತರ ತಿರ್ಗಾ ಬೆಳಿಗ್ಗೆ ಬುಧವಾರ ಮತ್ತೆ ಎದ್ದು ಟೀ ಕುಡಿಯೋದ್ರಿಂದ ನನ್ನ ಒಂದು ಡೇ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನೋಡ್ತಿರ್ಬೋದು, ನಾನಿಲ್ಲಿ ಮೊದಲನೇದಾಗಿ ಟೀ ಕುಡಿಯೋದ್ರಿಂದ ಸ್ಟಾರ್ಟ್ ಮಾಡಿದ್ದೀನಿ. ಸ್ಟಾರ್ಟ್ ಮಾಡಿ ಅದಾದ ನಂತರ ಒಂದೊಂದೇ ಕೆಲಸನ ಬೇಗ ಬೇಗ ಮುಗಿಸ್ಬಿಡೋಣ ಅಂತ ಹೇಳಿ ನಮ್ಮ ಮನೇಲಿರೋರಿಗೂ ಎಲ್ರಿಗೂ ಟೀ ಕೊಟ್ಬಿಟ್ಟು ಅದಾದ ನಂತರ ನಾನು ಕೂಡ ಟೀ ಕುಡಿದು ನೆಕ್ಸ್ಟ್ ನೋಡೋಣ ಮುಂದೆ ಏನು ಕೆಲಸ ಇರತ್ತೆ ಅಂತೇಳಿ ಬೇಗ ಬೇಗ ಎಲ್ಲ ಟೀ ಕುಡಿತಾ ಇದ್ದೀನಿ. ಬೆಳಿಗ್ಗೆ ಎದ್ದ ತಕ್ಷಣ ಟೀ ಕುಡಿದ್ರೇ ಒಂಥರ ಮೈಂಡ್ ಫ್ರೆಶ್ ಆಗುತ್ತೆ. ಸೊ ಹಂಗಾಗಿ ನಾನು ದಿನ ಟೀ ಕುಡಿತೀನಿ. ಅದೊಂಥರ ಅಭ್ಯಾಸ ಆಗಿಬಿಟ್ಟಿದೆ. ದಿನಕ್ಕೆ 2 ಸಲನಾದರೂ ಇರಲೇಬೇಕು ಟೀ ಕುಡಿಯೋದು. ಸೊ ಹಾಗಿದ್ರೆ ಸ್ಟಾರ್ಟ್ ಮಾಡೋಣ. ನಾನು ಹೇಗೆಲ್ಲ ರೆಡಿ ಮಾಡ್ತಾ ಇದ್ದೀನಿ ಅಂತ ನೋಡಿ. ಫುಲ್ ನನಗೆ ತುಂಬಾ ಇಷ್ಟ ಆಯಿತು. ನಾನು ಈ ಸಲ ಕ್ಲೀನ್ ಮಾಡಿರೋದು, ಮತ್ತು ನಾನೇ ಇಷ್ಟಪಟ್ಟು ತರಿಸಿರೋಂಥ ಪೇಂಟ್. ಅದು ಬ್ಲೂ ಕಲರಲ್ಲಿ ತರಿಸಿದ್ದೆ. ನನಗೆ ತುಂಬಾ ಇಷ್ಟ ಆಯಿತು ಪರ್ಸ್ನಲಿ. ಸೊ ಇವಾಗ ಎಲ್ಲ ಸೊ ಬುಧವಾರ ಅಲ್ವಾ, ಮಂಗಳವಾರ ಮನೇಲಿ ಧೂಳೆಲ್ಲ ತೆಗಿಬಾರ್ದು ಅಂತ ಹೇಳಿ ಬುಧವಾರ ಸ್ಟಾರ್ಟ್ ಮಾಡಿದೆ. ಸೊ ನೋಡಿ, ಈಗ ಒಳಗಡೆ ಆಲ್ಮೋಸ್ಟ್ ನಾನು ಎಲ್ಲ ರೆಡಿ ಮಾಡಿದ್ದೆ. ಅದು ಈಗ ರೂಮ್ ಮತ್ತು ಹಾಲ್ ಅದು ಮತ್ತು ಹೊರಗಡೆ ಅದೆಲ್ಲ ಕ್ಲೀನ್ ಮಾಡೋದಿತ್ತು. ಸೊ ಮೊದಲನೇದಾಗಿ ನಾನಿಲ್ಲಿ ರೂಮ್ನ ಕ್ಲೀನ್ ಮಾಡಿಬಿಡೋಣ ಅಂಥೇಳಿ ಬೇಗ ಬೇಗ ಆ ಕರ್ಟನ್ ಎಲ್ಲ ತೆಗೆದು, ಮತ್ತು ಪಾಪು ಬಟ್ಟೆ ಇತ್ತು. ಸೊ ಅದನ್ನೆಲ್ಲ ತೆಗೆದು ಹಿಂದ್ಗಡೆ ರೂಮಲ್ಲಿ ಇಟ್ಬಿಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ನೋಡಿ, ಎಲ್ಲ ಬ್ಯಾಗ್ ಇತ್ತು. ಸೊ ನಮ್ಮದು ಏನೇನು ಡಾಕ್ಯುಮೆಂಟ್ಸ್ ಬೇಕೋ ಅದೆಲ್ಲ ಇತ್ತು. ಸೊ ಹಂಗಾಗಿ ಅದನ್ನೆಲ್ಲ ತೊಗೊಂಡೋಗಿ ಹಿಂದ್ಗಡೆ ರೂಮಲ್ಲಿ ಇಟ್ಬಿಟ್ಟು, ನನ್ನ ಒಂದು ವರ್ಷದಲ್ಲಿ ನಾನು ಆಲ್ಮೋಸ್ಟ್ ಫುಲ್ ಮನೆ ಡೀಪ್ ಕ್ಲೀನ್ ಮಾಡೋದಂದರೆ ಒಂದು 3 to 4 ಟೈಮ್ ಮಾಡ್ತೀನಿ. ಅದು ಬಿಟ್ಟು ಅಡುಗೆ ರೂಮು ಅದೇ ಮೇನ್ಸ್ ಅಂದರೆ ತಿಂಗಳಲ್ಲಿ 1 ಸಲ 2 ಸಲನಾದರೂ ಮಾಡ್ತಾನೆ ಇರ್ತೀನಿ. ಸೊ ಹಾಗೆ ರಿಂಗ್ ಲೈಟು ಒಂದು ಸಲ ನನಗೆ ಗಿಫ್ಟಾಗಿ ತಂದು ಕೊಟ್ಟಿದ್ದರು. ಅವ್ರಿಗೆ ಅಷ್ಟೊಂದೇನು ಗೊತ್ತಿಲ್ಲ ರಿಂಗ್ ಲೈಟು ಯಾವ ಥರ ತೊಗೊಂಬರ್ಬೇಕು ಅಂತ. ಅವ್ರಿಗೆ ಇಷ್ಟ ಆಯಿತು ಅಂಥೇಳಿ ರಿಂಗ್ ಲೈಟ್ ತೊಗೊಂಬಂದಿದ್ರು. ಅದು ಮಕ್ಕಳು ಇದ್ದಾರಲ್ಲ, ಸೊ ಅದು ಅವರು ಒಂದು ಸಲ ಬೀಳಿಸ್ಬಿಟ್ಟಿದ್ರು, ಅದು ಒಡೆದೋಗ್ಬಿಡ್ತು. ಸೊ ಹಂಗಾಗಿ ಅದಾದ ನಂತರ 1-2 ರೀಲ್ಸ್ ಮಾಡೋಣ ಅಂತ ಕೂತ್ಕೊಂಡೆ. ರೀಲ್ಸ್ ಮಾಡಿ, ಇದು ಯಾವ ಸಾಂಗ್ ಅಂತ ನೀವು ಕಮೆಂಟ್ ಮಾಡಿ ಯಾವ ಮೂವಿದು ಅಂತ ಹೇಳಿ. ಈ ರೀಲ್ಸ್ ಮಾಡಿಬಿಟ್ಟಿದ್ದೀನಿ. ಸೊ ತಪ್ಪಿದ್ರೆ ಕ್ಷಮಿಸಿ. ಹಾಗೆ ಮತ್ತೆ ಮುಂದೆ ಸ್ಟಾರ್ಟ್ ಮಾಡಿ ಡೀಪ್ ಕ್ಲೀನಿಂಗ್ ಮಾಡ್ತಾನೇ ಇದ್ದೀನಿ. ಸೊ ಒಬ್ಬಳೇ ಮಾಡಿದ್ದೀನಿ. ಸೊ ಮನೆಯಲ್ಲಿ ಒಬ್ಬಳೇ ಕೆಲಸ ಮಾಡಿರೋದು. ಸೊ ಪಾತ್ರೆ ತೊಳೆಯೋದೆಲ್ಲ ನಮ್ಮ ಅತ್ತೆ ಮಾಡಿಕೊಟ್ರು. ಸೊ ಅದೇ ಎಲ್ಲ ಜಾಸ್ತಿ
ಹಾಗಾಗಿ ಅವರು ಹೆಲ್ಪ್ ಮಾಡಿಕೊಟ್ರು. ಮತ್ತು ತಿರುಗಿ ದಿನ ಅವರು ಕೆಲ್ಸಕ್ಕೆ ಹೋಗ್ಬಿಟ್ರು. ಸೊ ಹಾಗಾಗಿ ನಾನೇ ಎಲ್ಲ ಮಾಡಿಬಿಡೋಣ ಅಂಥೇಳಿ ಮೊದಲಿಗೆ ನಾನಿಲ್ಲಿ ಮಜ್ಜಿಗೆ ಕುಡಿದು ಅದಾದ ನಂತರ ಸ್ಟಾರ್ಟ್ ಮಾಡೋಣ ಅಂಥೇಳಿ ಎಲ್ಲ ಮನೆ ಕೆಲಸನ ಸ್ಟಾರ್ಟ್ ಮಾಡಿದೆ. ಸೊ ಇಬ್ಬರು ಇದ್ದರು ಮಕ್ಕಳು. ಸೊ ಅವರೇನು ಅಷ್ಟೊಂದೇನು ಕಿತಾಪತಿ ಮಾಡಲಿಲ್ಲ, ಆದ್ರೂ ನಾನೆಲ್ಲ ಕೆಲಸನ ಮಾಡ್ತಾಯಿದ್ದೀನಿ. ಸೊ ಒಂದೊಂದಾಗಿ ಎಲ್ಲ ಕೆಲಸನ ಮಾಡ್ಕೊಳ್ಳೋಣ ಅಂಥೇಳಿ. ತುಂಬಾ ಗಲೀಜಿತ್ತು ಗ್ಯಾಸ್. ನೋಡಿ, ನಮ್ಮ ಮದುವೆದು ಇದು ಗಿಫ್ಟ್ ಮಾಡಿದ್ರಲ್ಲ ಫೋಟೋ ಫ್ರೇಮು, ಹಾಗೆ ತಿಪ್ಪೇಸ್ವಾಮಿ ಫೋಟೋ ಕೂಡ ನಮ್ಮ ರೂಮಲ್ಲೇ ಇತ್ತು. ಸೊ ಎಲ್ಲದನ್ನು ಕ್ಲೀನ್ ಮಾಡ್ತಾ ನನಗಿಲ್ಲಿ 2 ರೂಪೀಸ್ ಸಿಕ್ತು. ಅದನ್ನು ಕೂಡ ನಾನಿಲ್ಲಿ ತಗೊಂಡಿದ್ದೀನಿ. ಸೊ ಹಾಗೇ ಕ್ಲೀನ್ ಮಾಡ್ತಾ ಮತ್ತೆ ಏನು ಮಾಡೋದು, ಮುಂದೆ ಯಾವ ಕೆಲಸ ಸ್ಟಾರ್ಟ್ ಮಾಡೋಣ ಅಂತೇಳಿ ಹೊರಗಡೆ ಬಂದು ಕೂತ್ಕೊಂಡೆ. ಅದಾದ ನಂತರ ನಮ್ಮ ಪಾಪು ನೋಡಿ ರಿಂಗ್ ಲೈಟ್ ಇಟ್ಕೊಂಡು ಆಟ ಆಡ್ತಾಯಿದ್ಲು. ಸೊ ಅವಳ ಜೊತೆ ಒಂದು ಸ್ವಲ್ಪ ಹೊತ್ತು ಆಟ ಆಡಿ ಅದಾದ ನಂತರ ಮತ್ತೆ ಎದ್ದು ನನ್ನ ಒಂದು ಕೆಲಸನ ಸ್ಟಾರ್ಟ್ ಮಾಡಿಕೊಂಡೆ. ಸೊ ಒಳಗಡೆ ಹೋಗಿ ಬಟ್ಟೆನೆಲ್ಲ ಒಳಗಡೆ ಇಟ್ಟು, ಹಾಗೆ ರಗ್ಗೆಲ್ಲ ಹೊರಗಡೆ ತೊಗೊಂಡೋಗಿ ಇಟ್ಟು, ಸೊ ಧೂಳಾದರೂ ಎಲ್ಲ ಒರೆಸ್ಕೋಬೇಕಲ್ಲ ಅಂಥೇಳಿ ಫ್ರಿಜ್ ಮೇಲೆ ತುಂಬಾ ಗಲೀಜಿತ್ತು. ಮತ್ತು ನಾವು ಫ್ರಿಜ್ಜಲ್ಲೇ ಎಲ್ಲ ಇದು ಇಡ್ತಾಯಿದ್ವಿ. ಸೊ ಆಧಾರ್ ಕಾರ್ಡು ಅದೆಲ್ಲ ಬೇಗನೆ ಏನಾದರೂ ಕೆಲ್ಸಕ್ಕೆ ಬೇಕಲ್ಲ ಅಂಥೇಳಿ ಅಲ್ಲೇ ಇಡ್ತಾಯಿದ್ವಿ. ಸೊ ಹಾಗಾಗಿ ಎಲ್ಲ ಬೇಗ ತಕ್ಕೋತಾ ಇದ್ದೆ. ಸೊ 3 ಗಂಟೆ ಅಷ್ಟೊತ್ತಿಗೆ ಎಲ್ಲ ಕೆಲಸ ಮುಗಿಸ್ಬಿಡೋಣ ಅಂಥೇಳಿ, ನನಗೂ ರೆಸ್ಟ್ ಬೇಕಲ್ವ. ಸೊ ಎಲ್ಲದನ್ನು ಮುಗಿಸ್ಬಿಡೋಣ ಅಂಥೇಳಿ ಎಲ್ಲ ಮತ್ತು ನಾನು ಒಳಗಡೆ ಹೋಗಿ ಇದನ್ನೆಲ್ಲ ಬೇರೆ ಕಡೆ ಇಡೋ ಬದಲು ಒಂದೊಂದು ಕಡೆ ಇಡೋ ಬದಲು ಒಂದು ಫೈಲ್ ಇತ್ತು. ಸೊ ಗೈಸ್, ಅದು ತಂದಿದ್ದರು ಇವರೇ. ಸೊ ಹಾಗಾಗಿ ಆ ಫೈಲಲ್ಲಿ ಎಲ್ಲದನ್ನು ಇಟ್ಬಿಟ್ರೆ ಒಂದೇ ಕಡೆ ಇರುತ್ತಲ್ಲ ಅಂಥೇಳಿ ಎಲ್ಲ ಅದನ್ನು ಒಂದು ಕಡೆ ಹಾಕ್ತಾಯಿದ್ದೀನಿ. ಹಾಗೆ ಇದು ನಾನು ಈ ಬುಕ್ ನಂದು ಅಂದರೆ ಏನಾದರೂ ಲೆಕ್ಕ ಅದು ಇದು ಏನಾದರೂ ಖರ್ಚು ಮಾಡಿರೋದಿದ್ದರೆ ಅದನ್ನೆಲ್ಲ ಇದರಲ್ಲೇ ಬರ್ಕೋತೀನಿ. ಇವತ್ತಿಷ್ಟು ಖರ್ಚಾಯಿತು, ಇವತ್ತಷ್ಟು ಖರ್ಚಾಯಿತು ಅಂತೇಳಿ ಎಲ್ಲ ಇದರಲ್ಲೇ ಬರ್ಕೊತೀನಿ. ಸೊ ನೋಡಿ, ಲಿಪ್ಸ್ಟಿಕ್ ಕೂಡ ಸಿಕ್ತು, ಹಾಗೆ ಬಾಡಿ ಲೋಷನ್ ಅದೆಲ್ಲ ಸಿಕ್ತು. ಸೊ ಅದನ್ನು ಕೂಡ ಇದರಲ್ಲಿ ಕ್ಲಿಪ್ಸ್ ತಗೊಂಡಿದ್ದೀನಿ. ಸೊ ಇವಾಗ ಇದು ಎಲ್ಲ ಅದೇ ಡಾಕ್ಯುಮೆಂಟ್ಸ್ ಎಲ್ಲ ನಾನು ರೆಡಿ ಮಾಡ್ಕೊಂಡಿದ್ದೀನಲ್ಲ, ಸೊ ಒಂದು ಬ್ಯಾಗಲ್ಲಿ ಹಾಕಿ ಇಟ್ಬಿಡೋಣ ಅಂತೇಳಿ. ಮಕ್ಳ ಕೈಯಲ್ಲಿ ಸಿಕ್ಕರೆ ಗೊತ್ತಲ್ಲ, ಮತ್ತೆ ಎಲ್ಲ ಹರಿದು ಬಿಸಾಕ್ಬಿಡ್ತಾರೆ. ಸೊ ಹಾಗಾಗಿ ಎಲ್ಲ ಇಟ್ಬಿಟ್ಟು ಮತ್ತೆ ಸ್ಟಾರ್ಟ್ ಮಾಡೋಣ ಅಂತೇಳಿ ಮತ್ತೆ ರೂಮಲ್ಲಿ ಹೋದೆ. ಸೊ ಕಬೋರ್ಡ್ ಮೇಲೆ ತುಂಬಾ ಗಲೀಜಿತ್ತು, ಬೇಡದಿರೋ ಐಟಮ್ಸ್ ಎಲ್ಲ, ಹಾಗೆ ನನ್ನ ಒಂದು ಮೇಕಪ್ಸ್ ಐಟಮ್ಸ್ ಎಲ್ಲ ಇತ್ತು. ಸೊ ಅದನ್ನೆಲ್ಲ ತೆಗೆದು ಆರ್ಗನೈಸ್ ಮಾಡೋಣ ಅಂಥೇಳಿ ಎಲ್ಲದನ್ನು ಕ್ಲೀನ್ ಮಾಡ್ತಾ ನೋಡಿ, ಆಲ್ಮೋಸ್ಟ್ ನಮ್ಮ ಮದುವೆದು ಐಟಮ್ಸ್ ಎಲ್ಲ ಸಿಕ್ಕವು. ಸೊ ಹಾಗಾಗಿ ಎಲ್ಲ ಮನೆ ಕೆಲಸನೆಲ್ಲ ಮಾಡೋಣ ಅಂಥೇಳಿ ರೂಮಲ್ಲಿ ಫಸ್ಟು ನಾನು ರೂಮ್ ಕ್ಲೀನ್ ಮಾಡಿಬಿಡೋಣ ಅಂಥೇಳಿ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ನೋಡಿ, ತುಂಬಾ ಧೂಳಿತ್ತು, ಎಲ್ಲ ಕ್ಲೀನ್ ಮಾಡಬೇಕು ಅಂತ ಫುಲ್ಲು ಮೈಂಡ್ ಸೆಟ್ ಮಾಡ್ಕೊಂಬಿಟ್ಟಿದ್ದೆ, ಫುಲ್ ಕ್ಲೀನ್ ಮಾಡಲೇಬೇಕು ಅಂಥೇಳಿ. ಸೊ ಹೋಗಿ ಏನಾದರೂ ತೊಗೊಂಬರೋಣ, ಅದು ಕ್ಲೀನ್ ಮಾಡೋಣ ಅಂಥೇಳಿ ಹೋಗಿ ಟವಲ್ ತೊಗೊಂಬಂದು ಟವಲಿಂದನೇ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ನೋಡಿ, ಎಲ್ಲ ಕ್ಲೀನ್ ಮಾಡ್ತಾ ಮತ್ತೆ ಸುಸ್ತಾಯಿತು. ಸೊ ಕುತ್ಕೊಂಡು ಅದಾದ ನಂತರ ಮತ್ತೆ ಎದ್ದು ನಮ್ಮ ಮನೆ ಕೆಲಸನ ನಾವೇ ಮಾಡಬೇಕಲ್ವ. ಸೊ ಹಾಗಾಗಿ ಎಲ್ಲ ಡೀಪ್ ಕ್ಲೀನ್ ಮಾಡಬೇಕಲ್ಲ ಅಂಥೇಳಿ ಎಲ್ಲ ಕಸ ಹೊಡೆದು ಎಲ್ಲ ಹೊರಗಡೆ ತೆಗೆದು, ಬಟ್ಟೆ ಎಲ್ಲ ಬಿದ್ದಿದ್ದು ತುಂಬ ಗಲೀಜಾಗಿಬಿಟ್ಟಿತ್ತು. ಸೊ ಎಲ್ಲ ಡೀಪ್ ಕ್ಲೀನ್ ಮಾಡ್ತಾಯಿದ್ದೀನಿ. ನಿಮ್ಮ ಮನೆಗೆ ಡೀಪ್ ಕ್ಲೀನ್ ಎಲ್ಲ ಮಾಡ್ಕೊಂಡ್ರ ಕಮೆಂಟ್ ಮಾಡಿ. ಹಾಗೆ ಮಿರರ್ ಕೂಡ ಇತ್ತು ನಮ್ಮದೇ ರೂಮಲ್ಲಿ. ಸೊ ಅದು ಕೂಡ ಎಲ್ಲ ಒರೆಸ್ಕೋತಾ ಇದ್ದೆ. ಹಾಗೆ ಹಿಂದ್ಗಡೆ ರೂಮಲ್ಲಿ ಕೂಡ ನಂದು ಬೀರಿತ್ತು. ಸೊ ಗಾಡ್ರೇಜ್ ಬೀರು ಅದು ಕೂಡ ಡೀಪ್ ಕ್ಲೀನ್ ಮಾಡ್ತಾಯಿದ್ದೆ. ಅದು ಮಿರರೆಲ್ಲ ಒರೆಸ್ಕೊಂಡು ಅದಾದ ನಂತರ ರೂಮ್ ಕ್ಲೀನ್ ಅಂತೂ ಆಗೋಯಿತು. ಸೊ ಬೆಡ್ಡು ಇತ್ತು, ಅದನ್ನು ಹೊರಗಡೆ ಒಣಗ್ಸೋಕ್ಕೆ ಹಾಕಿದ್ದೆ. ಸೊ ಬಿಸಿಲಲ್ಲಿ ಇದ್ದರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತೇಳಿ ಹೊರಗಡೆ ಹಾಕಿದ್ದೆ. ಅದಾದ ನಂತರ ನಾನಿಲ್ಲಿ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಸೊ ಎಲ್ಲ ಕ್ಲೀನ್ ಆಲ್ಮೋಸ್ಟ್ ಆಗೋಯಿತು. ಸೊ ನೋಡಿ, ಆಗ ಹೆಂಗಿತ್ತು ಇವಾಗ ಹೆಂಗೆ ಮಾಡಿದ್ದೀನಿ. ಸೊ ಇದು ಸೋಫಾ ಕವರ್ ಕೂಡ ನಾನು ಮೀಶೋದಲ್ಲೇ ಆರ್ಡ್ರ್ ಮಾಡಿದ್ದು. ಸೊ ನೋಡಿ, ಮತ್ತು ಅದು ಮಿರರ್ ಮೇಲಿರುವಂತಹ ಒಂದು ಏನು ಎಲೆದು ಇದಿದೆಯಲ್ಲ ಡೆಕೋರೇಟು, ಅದು ಕೂಡ ನಾನು ಮೀಶೋದಲ್ಲೇ ತೊಗೊಂಡಿದ್ದು. ಆಲ್ಮೋಸ್ಟ್ ಒಂದು 5-6 ಐಟಮ್ಸ್ ಏನೋ ನಾನು ಮೀಶೋದಲ್ಲೇ ತೊಗೊಂಡು ಫುಲ್ಲು ಡೀಪ್ ಕ್ಲೀನ್ ಮಾಡಬೇಕಂತಲೇ ಡಿಸೈಡ್ ಆಗಿ ತೊಗೊಂಡು ಅದಾದ ನಂತರ ಒಂದು 3-3:30 ಆಗಿತ್ತು. 2 ಮೊಟ್ಟೆ ಇತ್ತು. ಸೊ
ಮೊಟ್ಟೆ ಫ್ರೈ ಮಾಡಿಕೊಂಡು ಇದು ರೊಟ್ಟಿ ಇತ್ತು, ಸೊ ರೊಟ್ಟಿ ಜೊತೆಗೆ ಕಾಂಬಿನೇಷನ್ ಮಾಡಿಕೊಂಡು ನಾನಿಲ್ಲಿ ತಿನ್ನೋಣ ಅಂಥೇಳಿ ತಿಂದು, ಅದಾದ ನಂತರ ಮತ್ತೆ ಸ್ವಲ್ಪ ಉಳಿದಿರೋಂಥ ಪಾತ್ರೆ ಇತ್ತು, ಸೊ ಅದು ಕೂಡ ಎಲ್ಲ ತೊಳೆದು ಬಿಡೋಣ ಅಂಥೇಳಿ ಕೂತ್ಕೊಂಡು ಎಲ್ಲ ತೊಳಿತಾ ಇದ್ದೆ. ಸೊ ಮನೆ ಕ್ಲೀನಿಂಗ್ ಮಾಡೋದಂದರೆ ಎಷ್ಟು ಕಷ್ಟ ಅಂತ ನಿಮಗೆ ಗೊತ್ತು. ಈ ವಿಡಿಯೋದಲ್ಲಿ ನಾನು ತುಂಬಾ ಅಷ್ಟೊಂದೇನು ಗೊತ್ತಾಗಲ್ಲ, ಇವಳೇನು ಇಷ್ಟೇ ಮಾಡಿದಾಳಲ್ಲ ಅನಿಸುತ್ತೆ. ಸೊ ಅದು ಮಾಡಿರೋರಿಗೆ ಗೊತ್ತು ಎಷ್ಟು ಕಷ್ಟ ಅಂತೇಳಿ. ಕಷ್ಟ ಅಂತ ಬಿಟ್ಬಿಡೋಕ್ಕಾಗುತ್ತಾ? ಸೊ ಮನೆ ಕೆಲಸನ ನಾವೇ ಮಾಡಬೇಕು. ಸೊ ಹೀಗಾಗಿ ಯುಗಾದಿ ಹಬ್ಬ ಕೂಡ ಬಂತಲ್ವ, ವರ್ಷದಲ್ಲಿ ಮೊದಲನೇ ಹಬ್ಬ. ಸೊ ಹಾಗಾಗಿ ಫುಲ್ ಡೀಪ್ ಕ್ಲೀನ್ ಮಾಡಿಬಿಡೋಣ ಅಂತೇಳಿ ಎಲ್ಲದೂ ಮಾಡಿಬಿಟ್ಟು, ಅದಾದ ನಂತರ ಸಂಜೆ ಮತ್ತೆ ನಾನಿಲ್ಲಿ ಅದು ಮೊಳಕೆ ಕಟ್ಟಿದ್ದೆ. ಸೊ ಹಂಗಾಗಿ ಅದು ಕೂಡ ಸಾಂಬಾರು ಮಾಡೋಣ ಅಂಥೇಳಿ ಅಷ್ಟರಲ್ಲಿ ಇವರು ಕೂಡ ಬಂದರು. ಸಿಟಿಗೆ ಹೋಗಿದ್ರು, ಗೋಬಿ ತೊಗೊಂಡು ಹಾಗೆ ಹೂವೆಲ್ಲ ತೊಗೊಂಡು ಬಂದರು. ಸೊ ಅವರು ಆ ವಿಡಿಯೋದಲ್ಲಿ ಬರಲ್ಲ ಅಂತ ಹೇಳಿದರು. ಸೊ ಹಾಗಾಗಿ ಅವರೇನು ಹೇಳಿಲ್ಲ. ಸೊ ನಾನು ವಿಡಿಯೋ ತಗೊಂಡ್ರು ಕೂಡ ಏನೂ ಅನ್ನಲಿಲ್ಲ. ಸೊ ಹಾಗಾಗಿ ಎಲ್ಲ ಗೋಬಿ ಎಲ್ಲ ಮಕ್ಕಳಿಗೆಲ್ಲ ಹಾಕ್ಕೊಟ್ಟು ನಾನು ಕೂಡ ತಿಂದೆ. ಸೊ ನೋಡಿ, ನಾನು ಒಂದೇ ಮಾತು ಹೇಳಿದೆ, ಗೋಬಿ ತೊಗೊಂಬನ್ನಿ ಅಂತ ಹೇಳಿ ತೊಗೊಂಡೇ ಬಂದುಬಿಟ್ರು. ಅದಾದ ನಂತರ ಸಾಂಬಾರಿಗೆ ನಾನಿಲ್ಲಿ ಅನ್ನ ಮಾಡ್ಕೊಂಡಿದ್ದೀನಿ. ಅನ್ನ ಮಾಡಿಕೊಂಡು ಮುದ್ದೆ ಕೂಡ ಮಾಡ್ಕೊಂಡಿದ್ವಿ. ಮುದ್ದೆ ಇದಕ್ಕೆ ಕ್ಲಿಪ್ಸ್ ತಕ್ಕೊಂಡಿಲ್ಲ. ಅದಾದ ನಂತರ ಇವರು ಗಾಡಿ ಪ್ಯಾಕ್ ಎಲ್ಲ ಮಾಡ್ಕೋತಾ ಇದ್ದರು. ಸೊ ನಾಳೆ ಬೆಳಿಗ್ಗೆ ವ್ಯಾಪಾರಕ್ಕೆ ಹೋಗಬೇಕಲ್ಲ ಅಂಥೇಳಿ ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ ನೋಡಿ. ವಿಡಿಯೋ ಮಾಡಬೇಡ ಅಂತ ಅಂತಿದ್ರು, ಆದರೂ ಕೂಡ ನಾನಿಲ್ಲಿ ವಿಡಿಯೋ ಮಾಡ್ಕೊಂಡಿದ್ದೀನಿ ನೋಡಿ. ಅವ್ರು ಸ್ನಾನ ಕೂಡ ಮಾಡಿಲ್ಲ, ಆದರೂ ನಾನಿಲ್ಲಿ ವಿಡಿಯೋ ಮಾಡ್ಕೊಂಡಿದ್ದೀನಿ. ಅದಾದ ನಂತರ ಸಾಂಬಾರಿಗೆ ನಾನಿಲ್ಲಿ